ಎಲ್ಲ ಆತ್ಮೀಯ SSLC ವಿದ್ಯಾರ್ಥಿ ಮಿತ್ರರಿಗೆ ರಾಕೇಶ್ ಮುಗ್ದಮ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಾನು 10ನೇ ತರಗತಿಯ ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಘಟಕದಲ್ಲಿ ಕೆಲವು ಅಂಶಗಳ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಅದರಲ್ಲಿ ಸಸ್ಯಗಳಲ್ಲಿ ಸಹಭಾಗಿತ್ವ ಇರುವುದು, ಅನುವರ್ತನಾ ಚಲನೆಗಳಿರ್ಬೋದು, ಸಸ್ಯ ಹಾರ್ಮೋನುಗಳಿರ್ಬೋದು ಮತ್ತು ಪ್ರಾಣಿ ಹಾರ್ಮೋನುಗಳು, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡುತ್ತಾ ಸಾಗೋಣ. ಈಗ ಮೊದಲನೇದಾಗಿ ಸಸ್ಯಗಳ ಸಹಭಾಗಿತ್ವ ಬಗ್ಗೆ ನೋಡೋಣ. ಸಸ್ಯಗಳ ಸಹಭಾಗಿತ್ವ ಅಂದಾಗ ಸಸ್ಯಗಳ ಸಹಭಾಗಿತ್ವ ಕ್ರಿಯೆಯು ಇದರ ಮೂಲಕ ನಡೀತದೆ ಅಂದರೆ ಹಾರ್ಮೋನುಗಳ ಮೂಲಕ ಮತ್ತು ಅಂಗಾಂಶಗಳ ಮೂಲಕ ಜರುತ್ತದೆ. ಸಸ್ಯಗಳು ಸಾಮಾನ್ಯವಾಗಿ ಸೂಕ್ತವಾದ ಪ್ರಚೋದನೆಗೆ ಅನುಗುಣವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬೇಕಾದ್ರೆ ಅವು ಚಲನೆಯ ಮೂಲಕ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾವೆ. ಆ ಚಲನೆಯನ್ನು ಅನುವರ್ತನಾ ಚಲನೆ ಅಂತ ಕರೆಯಲಾಗ್ತದೆ. ಈ ಅನುವರ್ತನಾ ಚಲನೆಯು ಸಸ್ಯಗಳು 2 ವಿಭಿನ್ನ ರೀತಿಯ ಚಲಿಸೋದ್ರ ಮೂಲಕ ತೋರ್ಪಡಿಸ್ತವೆ. ಅದಕ್ಕಾಗಿ ಆ ಅನುವರ್ತನಾ ಚಲನೆಗಳನ್ನು ನಾವು 2 ರೀತಿ ವಿಂಗಡಣೆ ಮಾಡ್ತೇವೆ. ಆ ಅನುವರ್ತನಾ ಚಲನೆಗಳಲ್ಲಿ ಒಂದು ನಿರ್ದೇಶಿತ ಅನುವರ್ತನಾ ಚಲನೆ ಅಂತ ಬರ್ತದೆ, ಇನ್ನೊಂದು ಅನಿರ್ದೇಶಿತ ಅನುವರ್ತನಾ ಚಲನೆ ಅಂತ ಬರ್ತದೆ. ಹಾಗಾದರೆ ಈ ನಿರ್ದೇಶಿತ ಅನುವರ್ತನಾ ಚಲನೆ ಅಂದರೆ ಏನು ಅನ್ನೋ ತಿಳ್ಕೊಂಡು, ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರ್ತದೆ. ಉದಾಹರಣೆಗೆ ಸಸ್ಯ ಬೆಳವಣಿಗೆ ಆಗಬೇಕಾದ್ರೆ ಸೂರ್ಯನ ಬೆಳಕು ಸಸ್ಯದ ಮೇಲೆ ಬಿದ್ದಾಗ ಸೂರ್ಯನ ದಿಕ್ಕಿನ ಕಡೆಗೆ ಸಸ್ಯ ಬೆಳವಣಿಗೆ ಆಗ್ತದೆ. ಹೀಗೆ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಸೂರ್ಯನ ಕಡೆಗೆ ಆ ಸಸ್ಯ ಬೆಳವಣಿಗೆ ಆಗ್ತಿರ್ತದೆ. ಅದಕ್ಕಾಗಿ ಇದಕ್ಕೆ ನಿರ್ದೇಶಿತ ಅನುವರ್ತನಾ ಚಲನೆ ಅಂತ ಕರೆಯಲಾಗ್ತದೆ. ಇನ್ನು ಸ್ವತಂತ್ರ ಚಲನೆಗೆ ಬಂದಾಗ ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯ ಅದು ಮುದುಡಿಕೊಳ್ಬೇಕಾದ್ರೆ ಅದು ಮುಟ್ಟಿದಾಗ ಮುದುಡಿಕೊಳ್ಳುತ್ತದೆ. ಮುದುಡಿಕೊಂಡಿದಾಗ ಇದು ಅನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆಯನ್ನು ಈ ಸಸ್ಯ ವ್ಯಕ್ತಪಡಿಸ್ತದೆ. ಆಮೇಲೆ ಇನ್ನೊಂದು ನಿರ್ದೇಶಿತ ಅನುವರ್ತನಾ ಚಲನೆ ನಾವು ಗಮನಿಸ್ಬೇಕು. ಏನಂದ್ರೆ ಒಂದು ಸಸ್ಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ, ಅದು ಮಾರ್ಪಾಡಲಾಗದ ಚಲನೆಯನ್ನು ಉಂಟು ಮಾಡ್ತದೆ. ಅಂದರೆ ಮಾರ್ಪಾಡಲಾಗದಂದ್ರೆ ಬೆಳವಣಿಗೆ ಆದ ಸಸ್ಯ ಮತ್ತು ಕುಬ್ಜ ಆಗಂದ್ರೆ ಸಾಧ್ಯ ಇಲ್ಲ. ಅದೇ ರೀತಿ ಸ್ವತಂತ್ರ ಚಲನೆಯಲ್ಲಿ ಹಾಗಲ್ಲ. ಒಂದು ಸಸ್ಯ ಮಾರ್ಪಾಡನ್ನು ಮಾಡಿರ್ತಕ್ಕಂಥ ಚಲನೆ ಇದ್ದದ ಮತ್ತು ಮೊದಲಿನ ಸ್ಥಿತಿಗೆ ಬರ್ತದೆ. ಅದಕ್ಕೆ ಮಾರ್ಪಾಡಾಗುವ ಚಲನೆ ಅದು ಅನಿರ್ದಿಷ್ಟ ಅಥವಾ ಸ್ವತಂತ್ರ ಚಲನೆ ಆಗಿರ್ತದೆ. ಅಂದರೆ ಇದರ ಅರ್ಥ ಮುಟ್ಟಿದರೆ ಮುನಿ ಸಸ್ಯ ಮುದುರಿಕೋತದ, ನಂತರದಲ್ಲಿ ಅದು ಮತ್ತೆ ನೀರಿನಂಶವನ್ನು ಬದಲಿಸ್ಕೋತಾ ಮತ್ತು ಮೊದಲಿನ ಸ್ಥಿತಿಗೆ ಬರ್ತದೆ. ಅಂದರೆ ಇದರ ಅರ್ಥ ನಿರ್ದೇಶಿತ ಅನುವರ್ತನಾ ಚಲನೆಯಲ್ಲಿ ಮತ್ತು ಸ್ವತಂತ್ರ ಅನುವರ್ತನಾ ಚಲನೆ ಅಥವಾ ಅನಿರ್ದೇಶಿತ ಸ್ವತಂತ್ರ ಚಲನೆಯಲ್ಲಿ ಏನು ವ್ಯತ್ಯಾಸ ಕಂಡುಬರ್ತದೆ ಅಂದರೆ, ಇದು ಬೆಳವಣಿಗೆಯ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರೆ ಇದು ಬೆಳವಣಿಗೆ ಇಲ್ಲದೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ. ಈ ರೀತಿ ಸಸ್ಯಗಳು ಅನುವರ್ತನೆಯನ್ನು ಉಂಟು ಮಾಡ್ತಾವೆ. ಅಂದರೆ ಸಸ್ಯಗಳ ಸಾಮಾನ್ಯವಾಗಿ ಅನುವರ್ತನೆಗಳು ಸಾಕಷ್ಟು ರೀತಿಯ ಅನುವರ್ತನೆಗಳಿರ್ತಾವೆ. ಆ ಅನುವರ್ತನೆಗಳ ವಿಧಗಳನ್ನು ನೋಡ್ಕೋತಾ ಹೋಗೋಣ. ಅದರಲ್ಲಿ ಮೊದಲನೇ ಬರ್ತಕ್ಕಂಥ ಅನುವರ್ತನೆ ದ್ಯುತಿ ಅನುವರ್ತನೆ. ಅಂದರೆ ಬೆಳಕಿನದೆಡೆಗೆ ಸಸ್ಯಗಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾವೆ. ಅದಕ್ಕೆ ದ್ಯುತಿ ಅನುವರ್ತನೆ ಅಂತ ಕರೆಯಲಾಗ್ತದೆ. ಇನ್ನು ಎರಡನೇದು ಗುರುತ್ವಾಕರ್ಷಣೆ ಅನುವರ್ತನೆ. ಗುರುತ್ವ ಬಲದಿಂದ ಸಸ್ಯಗಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿರ್ತಾವೆ. ಇನ್ನು ಮೂರನೇದು ಜಲಾನುವರ್ತನೆ. ನೀರಿನ ಕಡೆಗೆ ಸಸ್ಯಗಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾವೆ. ಅದೇ ರೀತಿ ರಸಾಯನವರ್ತನೆ ಅಂತ ಬರ್ತದೆ. ರಾಸಾಯನಿಕ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಾವೆ. ಇನ್ನು ತಾಪಾನುವರ್ತನೆ ಅಂತ ಬರ್ತದೆ. ತಾಪದಿಂದ ಅಥವಾ ಶಾಖದಿಂದ ಸಸ್ಯಗಳು ವ್ಯಕ್ತಪಡಿಸ್ತಾವೆ. ಇನ್ನು ನೆಕ್ಸ್ಟು ಸ್ಪರ್ಶಾನುವರ್ತನೆ ಅಂತ ಬರ್ತದೆ. ಸ್ಪರ್ಶದಿಂದ ಸಸ್ಯಗಳು ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿರ್ತಾವೆ. ಹೀಗೆ ಸಸ್ಯಗಳು ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ಬೇಕಾರೆ ಈ ಎಲ್ಲ ರೀತಿಯ ಅನುವರ್ತನೆಗಳನ್ನು ವ್ಯಕ್ತಪಡಿಸ್ಕೊತಾ ಹೋಗ್ತಾವೆ. ಅದರಲ್ಲಿ ಮೊದಲನೇದು ಸ್ಪರ್ಶಾನುವರ್ತನೆ. ಈ ಸ್ಪರ್ಶಾನುವರ್ತನೆ ಅಂದಾಗ ನಮಗೆ ನೆನಪಿಗೆ ಬರೋದು ಮುಟ್ಟಿದರೆ ಮುನಿ ಸಸ್ಯ ಅಥವಾ ನಾಚಿಕೆ ಮುಳ್ಳಿನ ಗಿಡ ಅಂತ ಕರಿತೇವೆ. ಈ ನಾಚಿಕೆ ಮುಳ್ಳಿನ ಗಿಡವನ್ನು ನೋಡಿದಾಗ ಇದು ಮಿಮೋಸ್ ಎಂಬ ಕುಟುಂಬಕ್ಕೆ ಸೇರಿದೆ. ಈ ಸಸ್ಯವನ್ನು ನಾವು ಮುಟ್ಟಿದಾಗ ಸ್ಪರ್ಶದಿಂದ ಅದು ಸೂಕ್ತವಾದ ಮುದುಡಿಕೊಳ್ಳುವುದರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿರ್ತದೆ. ಹೀಗೆ ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಸಂವಹನಗೊಳ್ತದೆ, ಅಂದರೆ ಪ್ರಸರಿಸುತ್ತಾ ಸಾಗ್ತದೆ. ಹೀಗೆ ಮಾಹಿತಿಯು ಜೀವಕೋಶದಿಂದ ಜೀವಕೋಶಕ್ಕೆ ವಿದ್ಯುತ್ ರಾಸಾಯನಿಕ ವಿಧಾನದ ಮೂಲಕ ಅದು ರವಾನೆ ಆಗ್ತಿರ್ತದೆ. ಸಾಮಾನ್ಯವಾಗಿ ಸಸ್ಯದ ಎಲೆಯ ಭಾಗವನ್ನು ಗಮನಿಸಿದಾಗ ಆ ಎಲೆ ಭಾಗದಲ್ಲಿ ಮಾಹಿತಿಯು ಜೀವಕೋಶದಿಂದ ಜೀವಕೋಶಕ್ಕೆ ಸಾಗಾಣಿಕೆ ಆಗ್ಬೇಕಾದ್ರೆ ಅವು ನೀರಿನ ಪ್ರಮಾಣವನ್ನು ತಮ್ಮೊಳಗೆ ಬದಲಾಯಿಸಿಕೊಳ್ಳುತ್ತಾ ಆಕಾರವನ್ನು ಬದಲಾಯಿಸಿ ಉಬ್ಬುವುದು ಮತ್ತು ಮುದುಡಿಕೊಳ್ಳುವುದು ಕ್ರಿಯೆ ಮೂಲಕ ಏನು ಮಾಡ್ತಾವೆ, ಸಸ್ಯಗಳು ಮಾಹಿತಿಯನ್ನು ರವಾನೆ ಮಾಡ್ತಿರ್ತಾವೆ. ಅದರಲ್ಲಿ ಆತ್ಮೀಯ ವಿದ್ಯಾರ್ಥಿಗಳು ನೋಡಿರಿ, ಸಸ್ಯವು ಸಾಮಾನ್ಯವಾಗಿ ನಿರ್ದಿಷ್ಟವಾದ ರಾಸಾಯನಿಕಗಳನ್ನು ಬಿಡುಗಡೆ ಮಾಡೋದರ ಮೂಲಕ
ಜೀವಕೋಶದಲ್ಲಿ ನೀರಿನ ಅಂಶವನ್ನು ಕಳೆದುಕೊಂಡು ಅವೇನು ಮಾಡ್ತಾವಂದ್ರೆ ಜೀವಕೋಶದ ಮುದುಡಿಕೊಳ್ಳುತ್ತದೆ. ತಾಪಾನುವರ್ತನೆ. ಅದು ತಾಪಾನುವರ್ತನೆ ಅಂದಾಗ ಸೂರ್ಯನ ಶಾಖವು ಒಂದು ಸಸ್ಯದ ಮೇಲೆ ಬಿದ್ದಾಗ ಸಸ್ಯವು ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ. ಉದಾಹರಣೆಗೆ ಇಲ್ಲಿ ಗಮನಿಸಿ, ಹೂಗಳು ಸಾಮಾನ್ಯವಾಗಿ ಸೂರ್ಯನ ಶಾಖದಿಂದ ಅರಳುವುದನ್ನು ನೀವು ಗಮನಿಸಿರಿ. ಹೀಗೆ ಶಾಖದಿಂದ ಸಸ್ಯವು ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿರ್ತದೆ. ಈ ವರ್ತನೆಯನ್ನು ತಾಪಾನುವರ್ತನೆ ಅಂತ ಕರಿತಾವೆ. ಉದಾಹರಣೆಗೆ ಲೆಗ್ಯುಮಿನಸ್ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳು, ಆಮೇಲೆ ಆಕ್ಸಾಲಿಕ್ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳು ಈ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ. ಒಂದು ಬೀಜವನ್ನು ಬಿತ್ತಿದ ನಂತರ ಅದು ಮೊಳಕೆ ಒಡೆದು ಒಂದು ಸಸಿ ಆಗಬೇಕಾದ್ರೆ ಕಾಳೆಯ ಕಾಂಡ ಮೇಲ್ಮುಖವಾಗಿ ಬೆಳವಣಿಗೆ ಹೊಂದಿದ್ರೆ ಬೇರುಗಳು ಆಳವಾಗಿ ಇಳಿಯೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತವೆ. ಹೀಗೆ ಸೂರ್ಯನಿಂದ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಬೆಳಕಿನ ಅನುವರ್ತನೆ ಅಂತ ಕರಿತವೆ. ಹೀಗೆ ಕಾಂಡ ಬೆಳಕಿನ ದಿಕ್ಕಿನ ಕಡೆಗೆ ಏನಾಗ್ತೈತಿ, ಬಾಗೋದ್ರ ಮೂಲಕ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಬೇರುಗಳು ನೋಡಿದಾಗ ಬೇರುಗಳು ಸಾಮಾನ್ಯವಾಗಿ ಬೆಳಕಿನಿಂದ ವಿರುದ್ಧ ದಿಕ್ಕಿನಲ್ಲಿ ಬಾಗೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಾವೆ. ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಏನಾಯ್ತು, ಬೇರುಗಳು ಆಳವಾಗಿ ಇಳಿದು ಭೂಮಿಯ ಗುರುತ್ವ ಸೆಳೆತದಿಂದ ಕೆಳಮುಖವಾಗಿ ಬೇರುಗಳು ಇಳಿಯೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತವೆ. ಈ ವರ್ತನೆಯನ್ನು ಗುರುತ್ವಾನುವರ್ತನೆ ಅಂತ ಕರೆಯಲಾಗ್ತದೆ. ಇನ್ನು ಜಲಾನುವರ್ತನೆ ಅಂತ ಬರ್ತದೆ. ಜಲಾನುವರ್ತನೆ ಅಂದಾಗ ಸಸ್ಯದ ಬೇರುಗಳು ನೀರನ್ನು ಜೈಲಮ್ ಎಂಬ ಅಂಗಾಂಶಗಳ ಮೂಲಕ ಸಾಗಿಸೋದ್ರ ಮೂಲಕ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿರ್ತಾವೆ. ಇನ್ನು ರಾಸಾಯನವರ್ತನೆ ಬಗ್ಗೆ ಬರೋಣ. ರಾಸಾಯನವರ್ತನೆ ಅಂದಾಗ ಅಂಡಾಣುಗಳ ಕಡೆಗೆ ಪರಾಗರೇಣುಗಳು ನಳಿಕೆಯ ಮೂಲಕ ಬೆಳವಣಿಗೆ ಆಗುವುದರ ಮೂಲಕ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ. ಬಟಾಣಿ ಜಾತಿಯ ಸಸ್ಯಗಳ ಬಳ್ಳಿಗಳು ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಆಧಾರದ ಮೇಲೆ ಬೆಳೆಯುತ್ತವೆ. ಹೀಗೆ ಆಧಾರಕ್ಕೆ ಸುತ್ತುವರಿದು ಅಂಟಿಕೊಂಡು ನಿಧಾನವಾಗಿ ಅವು ಏನು ಮಾಡ್ತಾವೆ ಅಂದ್ರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುತ್ತಾ ಸಾಗ್ತಾವೆ. ಹೀಗೆ ಸೂಕ್ಷ್ಮ ಸ್ಪರ್ಶಾನುವರ್ತನೆಯನ್ನು ವ್ಯಕ್ತಪಡಿಸುತ್ತವೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಪ್ರಚೋದನೆಗೆ ಅತಿ ವೇಗವಾಗಿ ಪ್ರತಿಕ್ರಿಯೆ ನೀಡಬೇಕಾದರೆ ವಿದ್ಯುತ್ ಮತ್ತು ರಾಸಾಯನಿಕ ಆವೇಗಗಳೇ ಪ್ರಮುಖ ಕಾರಣವಾಗಿರುತ್ತವೆ. ಹಾಗಾದರೆ ಈ ವಿದ್ಯುತ್ ಆವೇಗಗಳೆಂದರೆ ಮಾಹಿತಿಯನ್ನು ವರ್ಗಾವಣೆ ಮಾಡುವ ಅತ್ಯುತ್ತಮ ಸಾಧನಗಳೇ ವಿದ್ಯುತ್ ಆವೇಗಗಳು. ಹೀಗೆ ಜೀವಿಯಲ್ಲಿ ವಿದ್ಯುತ್ ಆವೇಗಗಳ ಮೂಲಕ ಮಾಹಿತಿ ವರ್ಗಾವಣೆಯಾಗಬೇಕಾದರೆ ಇದು ಪ್ರಮುಖವಾಗಿ 2 ಇತಿಮಿತಿಗಳನ್ನು ಹೊಂದಿರುತ್ತದೆ. ಒಂದನೇದು, ಇದು ಪ್ರತಿಯೊಂದು ಜೀವಕೋಶಕ್ಕೆ ಮಾಹಿತಿ ರವಾನೆ ಆಗಲ್ಲ. ಉದಾಹರಣೆಗೆ ಪ್ರಾಣಿಯ ದೇಹದಲ್ಲಿ ನರ ಅಂಗಾಂಶಕ್ಕೆ ಸಂಪರ್ಕ ಹೊಂದಿದ ಜೀವಕೋಶಗಳಿಗೆ ಮಾತ್ರ ಮಾಹಿತಿ ರವಾನೆ ಆಗುತ್ತದೆ. ಇನ್ನು 2ನೇ ಇದರ ಇತಿಮಿತಿ, ಇದು ಜೀವಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಪ್ರಸರಣ ಮಾಡಲಾರವು. ಈ 2 ಪ್ರಮುಖ ಇತಿಮಿತಿಗಳನ್ನು ವಿದ್ಯುತ್ ಆವೇಗಗಳು ಹೊಂದಿರುತ್ತವೆ. ಆದರೆ ರಾಸಾಯನಿಕ ಆವೇಗಗಳು ಸಾಮಾನ್ಯವಾಗಿ ಮಾಹಿತಿಯನ್ನು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಜೀವಿಯ ದೇಹದಲ್ಲಿ ವರ್ಗಾವಣೆ ಮಾಡುತ್ತವೆ. ಹೀಗೆ ಜೀವಕೋಶಗಳು ರಾಸಾಯನಿಕ ಸಂಯುಕ್ತಗಳನ್ನು ಬಿಡುಗಡೆ ಮಾಡಿ ದೇಹದ ಎಲ್ಲ ಜೀವಕೋಶಗಳಿಗೆ ತಲುಪುವಂತೆ ಮಾಡಿ ಮಾಹಿತಿಯನ್ನು ವರ್ಗಾವಣೆ ಮಾಡುತ್ತವೆ. ಇನ್ನು ಮುಂದೆ ಸಸ್ಯ ಹಾರ್ಮೋನುಗಳು ಅಥವಾ ಫೈಟೋ ಹಾರ್ಮೋನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಫೈಟೋ ಹಾರ್ಮೋನುಗಳೆಂದರೆ ಸಸ್ಯಗಳ ಸಹಭಾಗಿತ್ವಕ್ಕೆ ಕಾರಣವಾದ ವಿಶಿಷ್ಟ ರೀತಿಯ ರಾಸಾಯನಿಕಗಳನ್ನು ನಾವು ಫೈಟೋ ಹಾರ್ಮೋನುಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಆಕ್ಸಿನ್, ಜಿಬ್ರೆಲಿನ್, ಸೈಟೋಕೈನಿನ್ ಮತ್ತು ಈಥೀನ್ ಮತ್ತು ಇನ್ನೊಂದು ಬರ್ತದೆ ಅಬ್ಸಿಕ್ ಆಮ್ಲ ಅಂತ ಬರ್ತದೆ. ಇವೆಲ್ಲ ಸಸ್ಯ ಹಾರ್ಮೋನುಗಳಿಗೆ ಉದಾಹರಣೆ ಆಗ್ತಾವೆ. ಇನ್ನು ಈ ಸಸ್ಯ ಹಾರ್ಮೋನುಗಳನ್ನು ನಾವು 2 ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಕೆಲವು ಹಾರ್ಮೋನುಗಳು ಬೆಳವಣಿಗೆಗೆ ಕಾರಣ ಇರ್ತಾವೆ, ಕೆಲವು ಹಾರ್ಮೋನುಗಳು ಕುಂಠಿತಕ್ಕೆ ಕಾರಣ ಆಗ್ತಾವೆ. ಹೀಗೆ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನನ್ನು ಬೆಳವಣಿಗೆ ಹಾರ್ಮೋನುಗಳು ಅಂತ ಕರಿತಾವೆ. ಅವು ಆಕ್ಸಿನ್, ಜಿಬ್ರೆಲಿನ್, ಸೈಟೋಕೈನಿನ್ ಅಂತ ಬರ್ತಾವೆ. ಇನ್ನು ಸಸ್ಯದ ಕುಂಠಿತಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದಂದ್ರೆ ಅಬ್ಸಿಸಿಕ್ ಆಮ್ಲ ಮತ್ತು ಈಥೀನ್ ಅಂತ ಬರ್ತದೆ. ಅಂದರೆ ಈ 5 ಹಾರ್ಮೋನುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊತಕೊಂಡು ಆಕ್ಸಿನ್ನು, ಜಿಬ್ರೆಲಿನ್ನು, ಸೈಟೋಕೈನಿನ್ನು ಮತ್ತು ಅಬ್ಸಿಕ್ ಆಮ್ಲ ಮತ್ತು ಈಥೀನ್ ಬಗ್ಗೆ. ಈಗ ಆಕ್ಸಿನ್ ಬಗ್ಗೆ ನೋಡಿದಾಗ ಆಕ್ಸಿನ್ ಇದು ಕಾಂಡದ ತುದಿಯಲ್ಲಿ ಕಂಡುಬರ್ತದೆ ಹಾರ್ಮೋನು. ಇದು ಹಾರ್ಮೋನನ್ನು ಸಂಶ್ಲೇಷಿಸಲ್ಪಡ್ತದೆ. ಆಮೇಲೆ ಬೆಳಕು ಸಸ್ಯದ ಕಡೆ ಪ್ರಸರಿಸಿದ್ರೆ ಅದರ ನೆರಳಿನ ಕಡೆಗೆ ಏನಾಗ್ತದೆ ಅಂದ್ರೆ ಈ ಹಾರ್ಮೋನ್ ಇದ್ದದ ವಿಸರಣೆಗೊಳ್ತಿರ್ತದೆ.
ಹಂಗಾರೆ ಈ ಹಾರ್ಮೋನ್ ಪ್ರಮುಖ ಕಾರ್ಯ ಏನಂದ್ರೆ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯುವಂತೆ ಈ ಹಾರ್ಮೋನ್ ಪ್ರಮುಖವಾಗಿ ಪ್ರಚೋದನೆಯನ್ನು ಮಾಡ್ತದೆ. ಈ ರೀತಿ ಪ್ರಮುಖವಾಗಿ ಆಕ್ಸಿನ್ ಹಾರ್ಮೋನ್ ಕಾರ್ಯ ಮಾಡ್ತದೆ. ಇನ್ನು ಜಿಬ್ರಿಲಿನ್ ಬಗ್ಗೆ ಬರೋಣ. ಜಿಬ್ರಿಲಿನ್ ಏನು ಮಾಡ್ತದೆ ಅಂದ್ರೆ ಇದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಅಂದ್ರೆ ಕಾಂಡ ಅತಿ ಎತ್ತರವಾಗಿ ಬೆಳೆಯುವಂತೆ ಸಹಾಯ ಮಾಡ್ತದೆ. ಈ ರೀತಿ ಕಾಂಡ ಅತಿ ವೇಗವಾಗಿ ಬೆಳೀತದೆ. ಅದ್ರ ಜೊತೆಗೆ ಜೀವಕೋಶದ ವಿಭೇದೀಕರಣ ಕ್ರಿಯೆಯನ್ನು ಪ್ರಮುಖವಾಗಿ ಇದು ಮಾಡ್ತದೆ. ಅಂದ್ರೆ ಕಾಂಡದ ಬೆಳವಣಿಗೆಯಾಗಿ ಎತ್ತರವಾಗಿ ಬೆಳೆಯುವಂತೆ ಮಾಡ್ತದೆ. ಆಮೇಲೆ ಹಣ್ಣುಗಳು ಹೂಗಳು ಕೊಡುವಂತೆಯೂ ಸಹ ಇದು ಪ್ರಚೋದನೆಯನ್ನು ಮಾಡ್ತದೆ. ಇನ್ನು ಮುಂದಿನ ಹಾರ್ಮೋನಕ್ಕೆ ಬರೋಣ. ಮುಂದಿನ ಹಾರ್ಮೋನ್ ಯಾವುದಂದ್ರೆ ಸೈಟೋಕೈನಿನ್ ಅಂತ ಬರ್ತದೆ. ಈ ಸೈಟೋಕೈನಿನ್ ಏನು ಮಾಡ್ತದ್ರೆ ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಯ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಇವು ಕಂಡು ಬರ್ತಾವೆ. ಅಂದರೆ ಹೂವು ಹಣ್ಣುಗಳಲ್ಲಿ ಕೊಡ್ತಲ್ಲ ಅಲ್ಲಿ ಕೋಶ ವಿಭಜನೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡು ಬರ್ತವೆ. ಮತ್ತು ಇದ್ರ ಕೆಲಸ ಕೋಶ ವಿಭಜನೆಯನ್ನು ಉತ್ತೇಜನ ಮಾಡ್ತೈತಿ. ಹೀಗೆ ಕೋಶ ವಿಭಜನೆ ಉತ್ತೇಜನೆಯಾಗಿ ಸಸ್ಯ ಸುಲಭವಾಗಿ ಬೆಳೆಯುವಂತೆ ಮಾಡ್ತದೆ. ಆಮೇಲೆ ಅದ್ರ ಜೊತೆಗೆ ಈ ಟೊಮ್ಯಾಟೊ ಭಾಗ ಕುಗ್ಗೋದು ಮತ್ತು ಕುಗ್ಗೋದು ಏನು ಮಾಡ್ತದೆ ಅದಕ್ಕೆ ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ಇನ್ನು ಅಪ್ಸಿಕ್ ಆಮ್ಲ ಬಗ್ಗೆ ಬರೋಣ. ಒಂದು ಸಸ್ಯ ಇದ್ದದ್ದು ಬಾಡಕ್ಕೆ ಕಾರಣನ ಅಪ್ಸಿಕ್ ಆಮ್ಲ. ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಯಾವುದಂದ್ರೆ ಅಪ್ಸಿಕ್ ಆಮ್ಲ. ಅಂದರೆ ಸಸ್ಯದ ಕುಂಠಿತಕ್ಕೆ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್. ಆಮೇಲೆ ಸಸ್ಯ ಪತ್ರರಂಧ್ರಗಳಲ್ಲಿ ಈ ಆಕ್ಸಿಜನ್ ಸಾಗಾಣಿಕೆ ಮತ್ತು ನೀರಿನ ಸಾಗಾಣಿಕೆಯನ್ನು ಪ್ರತಿಬಂಧಿಸ್ತದೆ. ಎಲೆಗಳು ಉದುರೋದಕ್ಕೂ ಇದು ಕಾರಣ ಆಗಿರ್ತದೆ. ಇನ್ನು ಇಥಿನಿಥೈನ್ ಬಗ್ಗೆ ನೋಡಿದಾಗ ಇದು ಸಹ ಸಸ್ಯದ ಕುಂಠಿತಕ್ಕೆ ಕಾರಣವಾಗಿರ್ತಕ್ಕ ಹಾರ್ಮೋನ್. ಸಾಮಾನ್ಯವಾಗಿ ಹಣ್ಣುಗಳಿರ್ಬೋದು ಅಕಾಲಿಕವಾಗಿ ಉದುರೋದು ಈ ಕ್ರಿಯೆಗಳನ್ನು ಪ್ರಮುಖ ಮಾಡ್ತದೆ. ಆಮೇಲೆ ಸಸ್ಯಗಳ ಬೆಳವಣಿಗೆ ಅಪೂರ್ಣವಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಕಾಂಡದ ಬೆಳವಣಿಗೆ ಸಹಾಯ ಇದು ಮಾಡ್ತದೆ. ಇನ್ನು ಮುಂದೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಸಸ್ಯ ಹಾರ್ಮೋನುಗಳೆಂದರೇನು? ಸಸ್ಯಗಳು ತಮ್ಮ ಬೆಳವಣಿಗೆ ಅಭಿವರ್ಧನೆ ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಬೇಕಾದ್ರೆ ಸ್ರವಿಕೆ ಮಾಡ್ತಕ್ಕಂಥ ರಾಸಾಯನಿಕ ರಸವೇ ಸಸ್ಯ ಹಾರ್ಮೋನುಗಳು ಅಥವಾ ಫೈಟೋ ಹಾರ್ಮೋನುಗಳು ಅಂತ ಕರಿತವೆ. ಅಥವಾ ಸಸ್ಯಗಳ ಸಹಭಾಗಿತ್ವಕ್ಕೆ ಕಾರಣವಾದ ವಿಶಿಷ್ಟ ರೀತಿಯ ರಾಸಾಯನಿಕವನ್ನು ಸಸ್ಯ ಹಾರ್ಮೋನು ಅಂತ ಕರೆಯಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರು. ಅಂದರೆ ಮುಟ್ಟಿದರೆ ಮುನಿ ಸಸ್ಯ ಇದ್ದದ ಸ್ಪರ್ಶದಿಂದ ಪ್ರತಿಕ್ರಿಯೆ ಮಾಡಿದ್ರೆ ಕಾಂಡದ ಬೆಳವಣಿಗೆ ಬೆಳಕಿನಿಂದ ಪ್ರತಿಕ್ರಿಯೆಯನ್ನು ಏರ್ಪಡಿಸ್ತದೆ. ಆಮೇಲೆ ಮುಟ್ಟಿದರೆ ಮುನಿ ಸಸ್ಯ ಇಲ್ಲಿ ಸಸ್ಯಗಳು ಸಾಮಾನ್ಯವಾಗಿ ಬೆಳವಣಿಗೆ ಇಲ್ಲಿ ಇರಲ್ಲ, ಆದರೆ ಕಾಂಡದ ಬೆಳಕಿನ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದು ಈ ಬೆಳವಣಿಗೆಯ ಮೂಲಕ ಮೇಲೆ ಚಲನೆಯನ್ನು ವ್ಯಕ್ತಪಡಿಸ್ತದೆ. ಇಷ್ಟು ಇದರ ಉತ್ತರದ. ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳಿಗೆ ಒಂದು ಉದಾಹರಣೆ ಕೊಡೆಂದರು. ಇಲ್ಲಿ ಆಕ್ಸಿನನ್ನು ಕೊಡ್ಬೋದು ಅಥವಾ ಜಿಬ್ರಿಲಿನನ್ನು ಕೊಡಬಹುದು. ನೆಕ್ಸ್ಟ್ ಪ್ರಶ್ನೆ, ಒಂದು ಆಧಾರದ ಸುತ್ತ ಬಳಿ ಕುಡಿಗಳ ಬೆಳವಣಿಗೆಯನ್ನುಗಳು ಆಕ್ಸಿನ್ ಹೇಗೆ ಉತ್ತೇಜಿಸುತ್ತದೆ ಅಂತ ಪ್ರಶ್ನೆ ಅದ. ಒಂದು ಬಳಿ ಕುಡಿಗಳು ಆಧಾರ ಸಸ್ಯಕ್ಕೆ ಸಂಪರ್ಕಕ್ಕೆ ಬಂದಾಗ ಆಧಾರಕ್ಕೆ ಸಂಪರ್ಕಿಸುವ ಭಾಗ ಸಂಪರ್ಕಿಸದ ಇರುವ ಭಾಗಕ್ಕಿಂತ ನಿಧಾನವಾಗಿ ಬೆಳೆಯುತ್ತದೆ. ಇದಕ್ಕೆ ಕಾರಣ ಆಕ್ಸಿನ್ ಹಾರ್ಮೋನ್. ಆಧಾರಕ್ಕೆ ಸಂಪರ್ಕ ಇರತಕ್ಕಂಥ ಭಾಗದಲ್ಲಿ ಆಕ್ಸಿಜನ್ ಕಡಿಮೆ ಉತ್ಪತ್ತಿ ಆಗ್ತದೆ ಮತ್ತು ಆಧಾರಕ್ಕೆ ಸಂಪರ್ಕ ಇರುವ ಭಾಗದಲ್ಲಿ ಆಕ್ಸಿಜನ್ ಹೆಚ್ಚು ಉತ್ಪತ್ತಿ ಆಗ್ತದೆ. ಹೀಗೆ ಆ ಭಾಗದಲ್ಲಿ ಹೆಚ್ಚು ಸಸ್ಯ ಬೆಳವಣಿಗೆ ಆಗ್ತದೆ. ನೆಕ್ಸ್ಟು ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿದರು. ಈಗ ಎರಡು ಸಣ್ಣ ಬೀಕರ್ಗಳನ್ನು ತೆಗೆದುಕೊಳ್ಳೋಣ. ಅದನ್ನು ಒಂದು ಎ ಬೀಕರ ಇನ್ನೊಂದು ಬಿ ಬೀಕರ್ ಅಂತ ತೆಗೆದುಕೊಳ್ಳೋಣ. ಮೊದಲನೇ ಬೀಕರ್ದಾಗ ನೀರು ತುಂಬಿಸಬೇಕು. ನಂತರ ಸೂಸು ಕಾಗದವನ್ನು ಎರಡೂ ಬೀಕರ್ಗಳಿಗೆ ನಡುವೆ ಸಂಪರ್ಕ ಸೇತುವಂತೆ ಚಿತ್ರದಲ್ಲಿರುವಂತೆ ಮಡಚಿ ಹಾಕಬೇಕು. ಕೆಲವು ಮೊಳಕೆ ಒಡೆದ ಬೀಜಗಳನ್ನು ಆ ಸೇತುವೆ ಮಧ್ಯದಲ್ಲಿ ಇರಿಸಬೇಕು. ಸಂಪೂರ್ಣವಾಗಿ ಉಪಕರಣಗಳನ್ನು ನಾವು ಜೋಡಿಸಿದ ನಂತರ ಒಂದು ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಬೇಕು. ಮುಚ್ಚಿದ ನಂತರ ನಾವು ವೀಕ್ಷಣೆ ಮಾಡಿದಾಗ ಏನು ಗೊತ್ತಾಗ್ತದ್ರೆ ಮೊಳಕೆ ಒಡೆದ ಬೀಜಗಳು ಬೇರುಗಳು ಎ ಬೀಕರ್ನಲ್ಲಿ ಚಲಿಸೋದು ನಮ್ಗೆ ಕಂಡು ಬರ್ತವೆ. ಈ ರೀತಿ ಅಭ್ಯಾಸದಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಇನ್ನು ಮುಂದೆ ನಿರ್ನಾಳ ಗ್ರಂಥಿಗಳ ವ್ಯೂಹದ ಬಗ್ಗೆ ನೋಡೋಣ. ನಿರ್ನಾಳ ಗ್ರಂಥಿಗಳನ್ನು ನಾವು ಅಂತರ್ಸ್ರಾವಕ ಗ್ರಂಥಿಗಳು ಅಂತ ಕರೆಯಲಾಗ್ತದೆ. ಹಾಗಾದರೆ ಈ ನಿರ್ನಾಳ ಗ್ರಂಥಿಗಳ ಭಾಗಗಳು ನೋಡೋಣ. ಮೊದಲನೇದು ಬ್ರೈನ್ದಲ್ಲಿ ಬರ್ತಕ್ಕಂಥ 3 ಗ್ರಂಥಿಗಳು ಪಿಟ್ಯೂಟರಿ ಗ್ರಂಥಿ, ಹೈಪೋಥಲಾಮಸ್ ಗ್ರಂಥಿ, ಪಿನಿಯಲ್ ಗ್ರಂಥಿಗಳು ಈ ಮೆದುಳಿನ ಭಾಗದಲ್ಲಿ ಕಂಡುಬರುತ್ತವೆ. ಇನ್ನು ಕುತ್ತಿಗೆಯ ಭಾಗದಲ್ಲಿ ಕಂಡುಬರುವ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಮತ್ತು ಇನ್ನೊಂದು ಗ್ರಂಥಿ ಬರ್ತದೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಬರ್ತದೆ. ಆಮೇಲೆ ಪಿನಿಯಲ್ ಗ್ರಂಥಿಯು ಸಹ ಇಲ್ಲಿ ಕಂಡು ಬರ್ತದೆ.
ಇನ್ನು ಜಠರದಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ ಮೆದುಜೀರ ಗ್ರಂಥಿ. ಇದು ಇನ್ಸುಲಿನ್ ಹಾರ್ಮೋನ್ ಸ್ರವಿಕೆಯನ್ನು ಉತ್ತೇಜನ ಮಾಡ್ತದೆ. ಏನು ಮತ್ತೊಂದು ಬರ್ತಕ್ಕಂಥ ಗ್ರಂಥಿ ಅಡ್ರಿನಲ್ ಗ್ರಂಥಿ. ಮೂತ್ರಜನಕಾಂಗದಲ್ಲಿ ಕಂಡುಬರೋ ಗ್ರಂಥಿ ಅಡ್ರಿನಲ್ ಗ್ರಂಥಿ ಆಗಿರ್ತದೆ. ನಂತರ ಇದಾದ ನಂತರ ಬರೋದು ಪ್ರಜನನ ಗ್ರಂಥಿಗಳು ಅಂತ ಬರ್ತಾವೆ. ಸ್ತ್ರೀಯರಲ್ಲಿ ಕಂಡುಬರುವ ಪ್ರಜನನ ಗ್ರಂಥಿ ಅಂಡಾಶಯ ಆದರೆ ಪುರುಷರಲ್ಲಿ ಕಂಡುಬರುವ ಗ್ರಂಥಿ ವೃಷಣಗಳು ಆಗಿರ್ತವೆ. ಈ ರೀತಿ ಪ್ರಮುಖವಾಗಿ ಗ್ರಂಥಿಗಳು ಮಾನವ ನಿರ್ನಾಳ ಗ್ರಂಥಿ ಯುಗದಲ್ಲಿ ಕಂಡುಬರುತ್ತವೆ. ಇನ್ನೆಷ್ಟು ಈ ನಿರ್ನಾಳ ಗ್ರಂಥಿಗಳ ನರವ್ಯೂಹ ವ್ಯವಸ್ಥೆಯು ನಮ್ಮ ದೇಹದ ಒಂದು ಪ್ರಮುಖ ಸಂವಹನ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದಿದ್ದೇವೆ. ಅಂದರೆ ಮಾಹಿತಿಗಳ ಸ್ವೀಕರಿಸುವಿಕೆ, ಮಾಹಿತಿಗಳ ಸಂಸ್ಕರಣೆ ಹಾಗೂ ಮಾಹಿತಿಗಳನ್ನು ವಿತರಿಸುವುದು ಇತ್ಯಾದಿ. ಇದಾಗ್ಯೂ ನರವ್ಯೂಹ ವ್ಯವಸ್ಥೆಯೊಂದೇ ನಾವು ಹೊಂದಿರುವ ಸಂವಹನ ವ್ಯವಸ್ಥೆಯಲ್ಲ. ಇದಲ್ಲದೆ ಮತ್ತೊಂದು ವ್ಯವಸ್ಥೆ ಇದೆ, ಅದುವೇ ನಿರ್ನಾಳ ಗ್ರಂಥಿ ವ್ಯವಸ್ಥೆ. ಇದು ರಾಸಾಯನಿಕ ಸಂಕೇತಗಳಾದ ಹಾರ್ಮೋನುಗಳ ಬಳಕೆಯಿಂದ ಕಾರ್ಯನಿರ್ವಹಿಸುತ್ತದೆ. ಹಾರ್ಮೋನುಗಳು ತುರ್ತು ಪರಿಸ್ಥಿತಿಯಲ್ಲಿ ಪ್ರತಿಕ್ರಿಯಿಸಲು ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ವಸ್ತುಗಳಾಗಿವೆ. ನಾವು ಮರದಲ್ಲಿರುವ ಹೂವು ಅಥವಾ ಹಣ್ಣುಗಳನ್ನು ಕೀಳಲು ಪ್ರಯತ್ನಿಸುತ್ತಿರುವಾಗ ಅಲ್ಲೇ ಓಡಾಡುತ್ತಿರುವ ಅಳಿಲು ತಕ್ಷಣ ಓಡಿ ಹೋಗುತ್ತದೆ. ಅವುಗಳ ಶರೀರವು ಪರಿಸ್ಥಿತಿಯನ್ನು ಎದುರಿಸಲು ಅಥವಾ ಓಡಿ ಹೋಗಲು ಸಿದ್ಧತೆ ಮಾಡಿಕೊಳ್ಳಬೇಕು. ಈ ಮೇಲಿನ ಚಟುವಟಿಕೆಗಳಿಗೆ ನಿಯಂತ್ರಿತ ಮಾರ್ಗಗಳಲ್ಲಿ ಭಾರಿ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಅನೇಕ ವಿಭಿನ್ನ ಅಂಗಾಂಶಗಳನ್ನು ಬಳಸಬೇಕಾಗುತ್ತದೆ ಮತ್ತು ಈ ಕ್ರಿಯೆಯಲ್ಲಿ ಅವುಗಳ ಎಲ್ಲಾ ಚಟುವಟಿಕೆಗಳನ್ನು ಸಂಯೋಜಿಸಬೇಕಾಗುತ್ತದೆ. ಒಂದೊಮ್ಮೆ ಅಳಿಲಿನ ದೇಹ ವಿನ್ಯಾಸವು ಕೇವಲ ನರಕೋಶಗಳ ಮೂಲಕ ಉಂಟಾಗುವ ವಿದ್ಯುತ್ ಆವೇಗಗಳ ಮೇಲೆ ಮಾತ್ರ ಅವಲಂಬಿಸಿದ್ದರೆ, ಮುಂಬರುವ ಚಟುವಟಿಕೆಗೆ ಸಿದ್ಧವಾಗಲು ಸೂಚಿಸಬೇಕಾದ ಅಂಗಾಂಶಗಳ ವ್ಯಾಪ್ತಿಯು ಸೀಮಿತವಾಗಿರುತ್ತದೆ. ಮತ್ತೊಂದೆಡೆ ಒಂದು ವೇಳೆ ಒಂದು ರಾಸಾಯನಿಕ ಸಂಕೇತವನ್ನು ಕಳುಹಿಸಿದ್ದೇ ಆದರೆ ಅದು ದೇಹದ ಎಲ್ಲಾ ಜೀವಕೋಶಗಳನ್ನು ತಲುಪಿ ಅಗತ್ಯವಾಗಿ ಆಗಬೇಕಾದ ಬದಲಾವಣೆಗಳಿಗೆ ವಿಶಾಲವಾದ ವ್ಯಾಪ್ತಿಯನ್ನು ಒದಗಿಸುತ್ತದೆ. ಮಾನವರನ್ನು ಒಳಗೊಂಡಂತೆ ಅನೇಕ ಪ್ರಾಣಿಗಳಲ್ಲಿ ಅಡ್ರಿನಲ್ ಗ್ರಂಥಿಗಳಿಂದ ಸ್ರವಿಸಲ್ಪಡುವ ಅಡ್ರಿನಲಿನ್ ಹಾರ್ಮೋನ್ ಅನ್ನು ಬಳಸಿಕೊಂಡು ಈ ಕ್ರಿಯೆ ನಡೆಯುತ್ತದೆ. ಅಡ್ರಿನಲಿನ್ ಗ್ರಂಥಿಗಳು ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಕಂಡುಬರುವ ಒಂದು ಜೊತೆ ತ್ರಿಕೋನಾಕಾರದ ಗ್ರಂಥಿಗಳಾಗಿವೆ. ಇವು ಮೂತ್ರಪಿಂಡದ ಮೇಲೆ ನೋಡಲು ಟೋಪಿಯಂತೆ ಕಾಣುತ್ತವೆ. ಪ್ರತಿ ಅಡ್ರಿನಲಿನ್ ಗ್ರಂಥಿಗಳು 2 ವಿಭಿನ್ನ ಪದರಗಳಿಂದ ಮಾಡಲ್ಪಟ್ಟಿವೆ ಮತ್ತು ಪ್ರತಿಯೊಂದು ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತವೆ. ಪ್ರತಿ ಅಡ್ರಿನಲಿನ್ ಗ್ರಂಥಿಯಲ್ಲಿ ಕಾರ್ಟೆಕ್ಸ್ ಎಂಬ ಹಳದಿ ಹೊರಭಾಗ ಹಾಗೂ ಮೆಡುಲ್ಲಾ ಎಂಬ ಕಂದು ಮಿಶ್ರಿತ ಕೆಂಪು ಒಳಭಾಗ ಇದೆ. ಅಡ್ರಿನಲಿನ್ ಹಾರ್ಮೋನು ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಹೃದಯವನ್ನು ಒಳಗೊಂಡಂತೆ ಇದು 5 ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ನಿರ್ದಿಷ್ಟ ಅಂಗಗಳ ಮೇಲೆ ವರ್ತಿಸುತ್ತದೆ. ಇದರ ಪರಿಣಾಮವಾಗಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ. ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಪಕ್ಕೆಲುಬು ಸ್ನಾಯುಗಳ ಮತ್ತು ಒಪ್ಪೆಯ ಸಂಕುಚನಗಳಿಂದ ಉಸಿರಾಟದ ಗತಿಯು ಕೂಡ ಹೆಚ್ಚಾಗುತ್ತದೆ. ಈ ಎಲ್ಲಾ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಮೇದೋಜೀರಕ ಗ್ರಂಥಿ
ಮಧುಮೇಹದಿಂದ ಬಳಲುತ್ತಿರುವ ಕಾರಣದಿಂದ ಆಹಾರದಲ್ಲಿ ಕಡಿಮೆ ಸಕ್ಕರೆ ತೆಗೆದುಕೊಳ್ಳುತ್ತಿರುವ ನಿಮ್ಮ ಕುಟುಂಬದವರ ಅಥವಾ ಸ್ನೇಹಿತರು ಯಾರಾದರೂ ನಿಮಗೆ ತಿಳಿದಿದ್ದಾರೆಯೇ? ಇದಕ್ಕೆ ಚಿಕಿತ್ಸೆಯಾಗಿ ಅವರು ಚುಚ್ಚುಮದ್ದಿನ ರೂಪದಲ್ಲಿ ಇನ್ಸುಲಿನ್ ತೆಗೆದುಕೊಳ್ಳುತ್ತಿರಬಹುದು. ಇದು ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್ ಮತ್ತು ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಒಂದು ವೇಳೆ ಇದು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗದಿದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗಿ ಅನೇಕ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮೇದೋಜೀರಕವು ಒಂದು ದೊಡ್ಡ ಗ್ರಂಥಿಯಾಗಿದ್ದು ಇದು ಕಿಬ್ಬೊಟ್ಟೆಯ ಕುಳಿಯ ಸ್ವಲ್ಪ ಕೆಳಗೆ ಮತ್ತು ಹೊಟ್ಟೆಯ ಹಿಂಭಾಗದಲ್ಲಿ ಇರುತ್ತದೆ. ಮೇದೋಜೀರಕದ ನಿರ್ನಾಳ ಗ್ರಂಥಿಯ ಕೋಶಗಳು ತುಂಬಾ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಕಂಡುಬರುತ್ತವೆ. ಇವುಗಳನ್ನು ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು ಎನ್ನುವರು. ಈ ಕಿರುದ್ವೀಪಗಳಲ್ಲಿ 2 ರೀತಿಯ ಕೋಶಗಳಿವೆ, ಆಲ್ಫಾ ಮತ್ತು ಬೀಟಾ ಕೋಶಗಳು. ಆಲ್ಫಾ ಕೋಶಗಳು ಗ್ಲುಕಗಾನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಇವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದ ಏರಿಕೆಗೆ ಕಾರಣವಾಗಿವೆ. ರಕ್ತನಾಳದೊಳಕ್ಕೆ ಗ್ಲುಕೋಸ್ ಅನ್ನು ಬಿಡುಗಡೆಗೊಳಿಸುವಂತೆ ಪಾಲಿಸಾಕರೈಡ್ ಗ್ಲೈಕೋಜನ್ ಅನ್ನು ಒಡೆಯುವಂತೆ ಸ್ನಾಯುಗಳು ಮತ್ತು ಯಕೃತ್ ಕೋಶಗಳನ್ನು ಗ್ಲುಕೋಜನ್ ಪ್ರಚೋದಿಸುತ್ತದೆ. ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಇವು ಊಟದ ನಂತರ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟ ಕಡಿಮೆಯಾಗಲು ಕಾರಣವಾಗುತ್ತವೆ. ರಕ್ತದಿಂದ ಕೋಶಗಳಿಗೆ ಗ್ಲುಕೋಸ್ನ ಹೀರುವಿಕೆಯನ್ನು ಇನ್ಸುಲಿನ್ ಪ್ರಚೋದಿಸಿ ನಂತರ ಶೇಖರಣೆಗೊಂಡ ಇನ್ಸುಲಿನ್ ಗ್ಲೈಕೋಜನ್ ಅಣುಗಳೊಂದಿಗೆ ಸೇರಿಸಲ್ಪಡುತ್ತದೆ. ಬೆಳಗಿನ ಸಮಯದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವು ಕಡಿಮೆ ಇದ್ದಾಗ ನಿಮ್ಮ ದೇಹವು ನಿತ್ರಾಣಗೊಂಡಂತೆ ಅನುಭವವಾಗುತ್ತದೆ. ನೀವು ಉಪಹಾರವನ್ನು ಸೇವಿಸಿದೊಡನೆಯೇ ಆಹಾರದಲ್ಲಿರುವ ಸಕ್ಕರೆಯನ್ನು ನಿಮ್ಮ ರಕ್ತವು ಒಯ್ಯುತ್ತದೆ. ನಿಮ್ಮ ಮೇದೋಜೀರಕದಲ್ಲಿರುವ ಇನ್ಸುಲಿನ್ ಸಕ್ಕರೆಯನ್ನು ಹೀರಿಕೊಂಡು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಕೋಶಗಳಿಗೆ ಸಹಾಯ ಮಾಡುತ್ತವೆ. ಹಾರ್ಮೋನ್ಗಳು ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ಹಿಮ್ಮಾಹಿತಿ ಕಾರ್ಯವಿಧಾನಗಳಿಂದ ನಿಯಂತ್ರಿಸಲಾಗುತ್ತದೆ. ಉದಾಹರಣೆಗೆ, ಒಂದು ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಏರಿದರೆ ಅದನ್ನು ಮೇದೋಜೀರಕ ಗ್ರಂಥಿಯ ಜೀವಕೋಶಗಳು ಪತ್ತೆ ಮಾಡುತ್ತವೆ. ಅವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸುತ್ತವೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕುಸಿಯುತ್ತಿದ್ದಂತೆ ಇನ್ಸುಲಿನ್ ಸ್ರವಿಕೆಯು ಕಡಿಮೆಯಾಗುತ್ತದೆ. ಇನ್ನು ಮುಂದೆ ಪ್ರಾಣಿ ಹಾರ್ಮೋನುಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವ 4 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ, ಪ್ರಾಣಿಗಳ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ ಅಂತ ಪ್ರಶ್ನೆ ಅದ. ಈಗ ಪ್ರಾಣಿಗಳ ರಾಸಾಯನಿಕ ಹೊಂದಾಣಿಕೆ ಎದ್ರ ಮೂಲಕ ಆಗ್ತದೆ ಅಂದ್ರೆ ಹಾರ್ಮೋನುಗಳ ಸ್ರವಿಸೋದ್ರ ಮೂಲಕ ಆಗ್ತದೆ. ಯಾಕಂದ್ರೆ ಪ್ರಾಣಿಗಳ ಹಾರ್ಮೋನುಗಳು ಸಾಕಷ್ಟು ರೀತಿಯ ಹಾರ್ಮೋನುಗಳು ಬರ್ತವೆ. ಅವು ಹಾರ್ಮೋನುಗಳು ಗ್ರಂಥಿಗಳು ಸ್ರವಿಕೆ ಆಗ್ತವೆ. ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಹಿಂಗೆ ಹಲವಾರು ಗ್ರಂಥಿಗಳು ವಿಶಿಷ್ಟ ರೀತಿಯ ರಾಸಾಯನಿಕವನ್ನು ಸ್ರವಿಕೆ ಮಾಡ್ತಾವೆ. ಈ ಗ್ರಂಥಿಗಳು ಏನು ಮಾಡ್ತಾವೆ ಅಂದ್ರೆ ಪ್ರಾಣಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಣ ಮಾಡ್ತಾವೆ. ಈ ರೀತಿ ನಾವು ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆ ಉಂಟಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಾಡ್ತಕ್ಕಂಥ ಈ ವಿಡಿಯೋ ಸಾಕಷ್ಟು ಪರಿಶ್ರಮ ಹಾಕಿ ಮಾಡಿರ್ತವೆ. ದಯವಿಟ್ಟು ಪೂರ್ತಿಯಾಗಿ ಇದನ್ನು ವೀಕ್ಷಿಸಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 12ನೇ ಪ್ರಶ್ನೆ ನೋಡಿ. ಅಯೋಡಿನ್ಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡಲಾಗುವುದು ಅಂತ ಪ್ರಶ್ನೆ ಇದೆ. ನೋಡಿರಿ, ಅಯೋಡಿನ್ಯುಕ್ತ ಉಪ್ಪನ್ನು ಯಾಕೆ ನಾವು ಸೇವನೆ ಮಾಡಬೇಕು? ನೋಡಿ, ನಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಅಯೋಡಿನನ್ನು ಸ್ರವಿಕೆ ಮಾಡ್ಬೇಕಾದ್ರೆ ನಮ್ಮ ದೇಹದಲ್ಲಿ ಥೈರಾಯ್ಡ್, ಕುತ್ತಿಗೆ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇರ್ತದೆ. ಈ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಉತ್ಪಾದನೆ ಮಾಡ್ತದೆ. ಆ ಉತ್ಪಾದನೆಗೆ ಅದು ಪ್ರಚೋದನೆ ಮಾಡ್ತಿರ್ತದೆ. ನಂತರ ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ಏನು ಮಾಡ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಲಿಪಿಡ್ಗಳಿರ್ಬೋದು, ಪ್ರೋಟೀನ್ಗಳಿರ್ಬೋದು, ಇವುಗಳನ್ನೆಲ್ಲ ಚಯಾಪಚಯ ಕ್ರಿಯೆಯನ್ನು ಪ್ರಮುಖವಾಗಿ ಈ ಹಾರ್ಮೋನ್ ಇದ್ದದ ನಿಯಂತ್ರಣ ಮಾಡ್ತದೆ. ಒಂದು ವೇಳೆ ಈ ಅಯೋಡಿನ ಕೊರತೆ ಇದ್ದಾಗ ನಮ್ಮ ಥೈರಾಯ್ಡ್ ಗ್ರಂಥಿ ಭಾಗ ಊತಿಕೊಳ್ತದೆ. ಕುತ್ತಿಗೆ ಭಾಗದಲ್ಲಿ ಕೆಲವು ಜನರಿಗೆ ಊತಿಕೊಳ್ಳೋದು ನೋಡ್ಕೊಳ್ಳೋದು. ಯಾಕಂದರೆ ಈ ತೊಂದರೆ ಸಳಗಂಡ ಕಾಯಿಲೆ. ಈ ಸಳಗಂಡ ಕಾಯಿಲೆ ಅದಕ್ಕೆ ಇರ್ತಂದ್ರೆ ಈಗ ಸ್ಥಾನಿಕ ವ್ಯಾಧಿ ರೋಗ ಅಂತಲೂ ಕರಿತೇವೆ. ಅಂದರೆ ಕೆಲವೊಂದು ಸೀಮಿತ ಜನರಿಗೆ ಮಾತ್ರ ಇದು ಬರ್ತದೆ.
ಯಾಕಂದರೆ ಸಿಹಿ ನೀರಿರ್ತಕ್ಕಂಥ ಪ್ರದೇಶದ ಜನರಿಗೆ ಅಯೋಡಿನ್ ಕೊರತೆ ಇರೋದ್ರಿಂದ ಈ ಕಾಯಿಲೆ ಪ್ರಮುಖವಾಗಿ ಬರ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅಯೋಡಿನ್ಯುಕ್ತ ಉತ್ಪನ್ನ ಬಳಕೆಯನ್ನು ಸರ್ಕಾರ ಏನು ಮಾಡ್ತಂದ್ರೆ ಶಿಫಾರಸು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಅಡ್ರಿನಲ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತದ. ಈಗ ಅಡ್ರಿನಲಿನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ನಾವು ಕರೀಲಾಗ್ತದೆ. ಇದು ಹೆಂಗೆ ನಮ್ಮ ದೇಹದಲ್ಲಿ ಪ್ರತಿಕ್ರಿಯೆ ಮಾಡ್ತದೆ ಅಂದಾಗ ಇದು ಸಾಕಷ್ಟು ನಮಗೆ ಭಯ, ಆತಂಕ, ದುಃಖ ಇಂಥ ಅಪಾಯಕಾರಿ ಸನ್ನಿವೇಶಗಳಿರ್ಬೋದು ಅಥವಾ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಸನ್ನಿವೇಶಗಳಿರ್ಬೋದು. ಆ ಸಂದರ್ಭದಲ್ಲಿ ಅಡ್ರಿನಲ್ ಗ್ರಂಥಿಯು ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡಿ ಇದು ನೇರವಾಗಿ ರಕ್ತದಲ್ಲಿ ಸ್ರವಿಸಲ್ಪಟ್ಟು ಅದರ ಮೂಲಕ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ನಂತರ ಸಾಗಾಣಿಕೆ ಆದ ನಂತರ ಅದು ಹೃದಯ ಬಡಿತವನ್ನು ಹೆಚ್ಚಿಗೆ ಮಾಡುವುದಲ್ಲದೆ ದೇಹದ ಸ್ನಾಯುಗಳಿಗೆ ಅಧಿಕ ಆಮ್ಲಜನಕ ಒದಗಿಸುತ್ತದೆ. ಹೀಗೆ ಒದಗಿಸುವ ಮೂಲಕ ಉಸಿರಾಟದ ದರವನ್ನು, ವೇಗವನ್ನು ಮತ್ತು BP ಬ್ಲಡ್ ಪ್ರೆಷರ್ ರಕ್ತದ ಒತ್ತಡವನ್ನು ಹೆಚ್ಚಿಸಿ ದೇಹವು ಆ ತುರ್ತು ಪರಿಸ್ಥಿತಿ ಎದುರಿಸುವ ಸಾಮರ್ಥ್ಯವನ್ನು ಒದಗಿಸ್ತದೆ. ಇನ್ನೆಷ್ಟು 14ನೇ ಪ್ರಶ್ನೆ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವುದರ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಕೇಳಿದರು. ಮಧುಮೇಹ ಕಾಯಿಲೆ ಅಂದಾಗ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಕರಿತೇವೆ. ಈ ಸಕ್ಕರೆ ಕಾಯಿಲೆ ಮೆದುಜೀರಕ ಗ್ರಂಥಿಯು ಸ್ರವಿಸುವ ಇನ್ಸುಲಿನ್ ಹಾರ್ಮೋನ್ನ ಅತಿಯಾದ ಸ್ರವಿಕೆಯಿಂದ ಅಥವಾ ಕಡಿಮೆ ಸ್ರವಿಕೆಯಿಂದನೂ ಸಹ ಉಂಟಾಗ್ತದೆ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿನೂ ಸ್ರವಿಕೆ ಆಗಬಾರ್ದು, ಕಡಿಮೆನೂ ಸ್ರವಿಕೆ ಆಗ್ಬೋದು. ಅದರಿಂದ ಈ ಸಕ್ಕರೆ ಕಾಯಿಲೆ ಬರ್ತದೆ. ಇನ್ಸುಲಿನ್ ರಕ್ತದಲ್ಲಿ ಹೆಚ್ಚು ಪ್ರಮಾಣ ಉತ್ಪತ್ತಿ ಆದಾಗ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗ್ತದೆ. ಯಾರ ದೇಹದಲ್ಲಿ ಇನ್ಸುಲಿನ್ ಕೊರತೆ ಇರ್ತದೆ ಆ ವ್ಯಕ್ತಿಗಳು ಇನ್ಸುಲಿನ್ ಚುಚ್ಚುಮದ್ದನ್ನು ಮಾಡ್ತಾರೆ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ನಮಗೆ ಡಯಾಬಿಟಿಸ್ ಮೆಲಿಟಸ್ ಎಂಬ ಕಾಯಿಲೆ ಬರ್ತದೆ. ಅದಕ್ಕೆ ಇನ್ಸುಲಿನ್ ಪ್ರಮಾಣ ಕಡಿಮೆ ಸ್ರವಿಕೆ ಆಗದಂತೆ ನಾವು ನೋಡ್ಕೊಳ್ಬೇಕು. ಅದಕ್ಕಾಗಿ ಕೆಲವು ಮಧುಮೇಹ ರೋಗಿಗಳಿಗೆ ಏನಾಗ್ತಾರೆ, ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆಗೋದ್ರಿಂದ ಅವರಿಗೆ ಮಾಡ್ತಾರೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಲಾಗ್ತದೆ. ಹೀಗೆ ಅಭ್ಯಾಸದಲ್ಲಿರ್ತಕ್ಕಂಥ ಈ 4 ಪ್ರಮುಖ ಪ್ರಶ್ನೆಗಳದಾವು. ಇನ್ನು ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದುವರೆಗೆ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಅನಂತಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.